ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ ಕಟಿಂಗ್ ಮಾಡಿದ್ವಲ್ಲ ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಬಾಡಿ ಫಿಟ್ಟಿಂಗ್ ಬರೋ ಹಾಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ನೆನ್ನೆ ವಿಡಿಯೋದಲ್ಲಿ ನಾವು ಕಟಿಂಗ್ ಅನ್ನೋದು ನೋಡಿದ್ವಲ್ಲ, ಯಾವ ರೀತಿ ಕಟಿಂಗ್ ಮಾಡಬೇಕು. ಇದು ಮೆಜರ್ಮೆಂಟ್ ಟಾಪ್ ತಗೊಂಡು ಮೆಜರ್ ಮಾಡಿಬಿಟ್ಟು ಅದ್ರ ಪ್ರಕಾರ ಯಾವ ರೀತಿ ಡ್ರೆಸ್ ಕಟಿಂಗ್ ಮಾಡಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಮೊದಲು ಏನು ಮಾಡ್ತೀರಿ ನೀವು ಸ್ಟಿಚ್ ಮಾಡಬೇಕು ಅಂದರೆ ಈ ಸ್ಲೀವ್ಸ್ ಇರುತ್ತಲ್ಲ, ಸ್ಲೀವ್ಸನ್ನು ಫಸ್ಟ್ ಕೆಳಗಡೆ ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಫೋಲ್ಡ್ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಕ್ಲಾತ್ ಅನ್ನೋದು, ಇಲ್ಲಿ ಸ್ಲೀವ್ಸ್ ಹತ್ರ ಸ್ವಲ್ಪ ಕ್ಲಾತ್ ಅನ್ನೋದು ಕಡಿಮೆ ಬಂದಿತ್ತು ಫ್ರೆಂಡ್ಸ್. ಈ ಕ್ಲಾತನ್ನು ಸ್ವಲ್ಪ ಜಾಯಿಂಟ್ ಮಾಡಿ, ಸೈಡಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆಯಿಂದ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು 1 ಇಂಚ್ ಬಿಟ್ಟಿರ್ತೀರಲ್ಲ, 1 ಇಂಚ್ ಫೋಲ್ಡಿಂಗ್ ಬಿಟ್ಟಿರೋದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇದಾದಮೇಲೆ ನೀವು ಇದು ಲೈನಿಂಗ್ ಕ್ಲಾತು ಅಷ್ಟೇ, ನೀವು ಲೈನಿಂಗ್ ಜಾಯಿಂಟ್ ಮಾಡಬೇಕು ಅಂದರೆ ಬಿಗಿನರ್ಸ್ ಆದರೆ ಏನು ಮಾಡ್ತೀರಿ, ನಿಮಗೆ ಬಿಗಿನರ್ಸ್ಗಾದರೆ ಕರೆಕ್ಟಾಗಿ ನೀವು ಲೈನಿಂಗ್ ಜಾಯಿಂಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಆಗಿದ್ದರೆ ಕೆಳಗಡೆ ಇದು ಕೆಳಗಡೆ ನೆಲದ ಮೇಲೆ ಇಟ್ಬಿಟ್ಟು ನೀವು ಲೈನಿಂಗ್ ಇದು ಮೈನ್ ಫ್ಯಾಬ್ರಿಕ್ಕಿನ ಉಲ್ಟಾ ಇಟ್ಬಿಡಿ. ಅಂದರೆ ಈ ರೀತಿ ಉಲ್ಟಾ ಇರೋ ಕ್ಲಾತು ಮೇಲ್ಗಡೆ ಇರಬೇಕು. ಇದ್ರ ಮೇಲೆ ನೀವು ಈ ಲೈನಿಂಗ್ ಕ್ಲಾತನ್ನು ಇಟ್ಟು ಫುಲ್ ಗುಂಡ್ಪಿನ ಇರುತ್ತಲ್ಲ, ಫುಲ್ ಎಲ್ಲ ಕಡೆ ಗುಂಡ್ಪಿನ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ನೀವು ಸ್ಟಿಚ್ ಅನ್ನೋದು ಹಾಕಿದ್ದೀರಾ ಅಂದರೆ ನಿಮಗೆ ಲೈನಿಂಗ್ ಎಲ್ಲೂ ಸುಕ್ಕಬಾರ್ದಂಗೆ ನೀಟಾಗಿ ಇರುತ್ತೆ. ಈ ಬಿಗಿನರ್ಸ್ ಆದರೆ ನಿಮಗೆ ಕರೆಕ್ಟಾಗಿ ಹಾಕೋದಕ್ಕೆ ಬರೋಲ್ಲ ಅಂದರೆ ಈ ರೀತಿ ಗುಂಪಿನ ಹಾಕಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ನೀವು ಇದು ಲೈನಿಂಗನ್ನು ಜಾಯಿಂಟ್ ಮಾಡಬೇಕು ಅಂದರೆ ಮೊದಲು ಏನು ಮಾಡ್ತೀರಿ, ಇಲ್ಲಿ ಕೆಳಗಡೆ ಕ್ಲಾತ್ ಇರುತ್ತಲ್ಲ, ಈ ಕೆಳಗಡೆ ಕ್ಲಾತನ್ನು ನೀವು ಎಷ್ಟು ಬಿಟ್ಟಿರ್ತೀರಿ ಫೋಲ್ಡಿಂಗ್ಗೆ ಅಷ್ಟನ್ನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ಈ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಆದಮೇಲೆ ನೀವು ಈ ಲೈನಿಂಗನ್ನು ಜಾಯಿಂಟ್ ಅನ್ನೋದು ಮಾಡಿ. ಇದು ಫ್ರಂಟು ಬ್ಯಾಕು ಎರಡೂ ಕಡೆಯೂ ಸೇಮ್ ನೀವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿ ರೆಡಿ ಮಾಡಿ. ಇಲ್ಲಿ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಬೇಕು ಅಂದರೆ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಾಕಿ. ಕೆಳಗಡೆ ಫೋಲ್ಡಿಂಗ್ ಆದಮೇಲೆ ನೀವು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನೆಕ್ ಡಿಸೈನ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಪ್ರಕಾರ ಇಲ್ಲಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲೇನಾಗುತ್ತೆ, ನೆಕ್ ಲೆಂತ್ ಅನ್ನೋದು ಜಾಸ್ತಿ ಬಂದಿರೋದ್ರಿಂದ ನಾವು ಕರೆಕ್ಟಾಗಿ ಎಲ್ಲಿವರೆಗೂ ನೆಕ್ ಲೆಂತ್ ಬೇಕು ಅನ್ನೋದು ನೋಡಿಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಮೊದಲು ಇದನ್ನು ಈ ರೀತಿ ಉಲ್ಟಾ ಇಟ್ಟು, ಇದು ಸೀದಾ ಇರಬಾರ್ದು, ಮೈನ್ ಫ್ಯಾಬ್ರಿಕ್ ಯಾವಾಗಲೂ ಈ ರೀತಿ ಉಲ್ಟಾ ಇಟ್ಟಿರಬೇಕು. ಡಿಸೈನ್ ಅನ್ನೋದು ಈ ರೀತಿ ಬಂದಿರಬೇಕು ಲೈನಿಂಗ್ ಜಾಯಿಂಟ್ ಮಾಡೋದಕ್ಕೆ. ಈ ರೀತಿ ಇಟ್ಬಿಟ್ಟು ನೀವು ಇಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೆ ಅಷ್ಟನ್ನಷ್ಟೇ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಮ್ಗೆ 6.5 ಇಂಚ್ ಅಷ್ಟೇ ನಮಗೆ ನೆಕ್ ಲೆಂತ್ ಅನ್ನೋದು ಬೇಕಾಗುತ್ತೆ ಫ್ರೆಂಡ್ಸ್. ಅದರಿಂದ ಇಲ್ಲೇನು ಮಾಡ್ತೀರಿ ನೀವು 6.5 ಅಂದರೆ ಅಲ್ಲಿಗೆ 7 ಇಂಚ್ವರೆಗೂ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡ್ತೀವಿ. ಇಲ್ಲಿಂದ ಇಲ್ಲಿವರೆಗೂ 7 ಇಂಚ್ವರೆಗೂ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ, ನೆಕ್ ಲೆಂತ್ ಅನ್ನೋದು ಇಲ್ಲಿ ನಮಗೆ 7 ಇಂಚ್ ಅಷ್ಟೇ ಬೇಕಾಗುತ್ತೆ. ಇದು ಸ್ಟಿಚಿಂಗ್ 1/2 ಇಂಚ್ ಸೇರಿ 7 ಇಂಚ್ ಅಷ್ಟು ಬೇಕಾಗುತ್ತೆ. ಇಲ್ಲಿಂದ ಈ ಕಡೆ ಕೆಳಗಡೆ ನಾವು ಲೈನಿಂಗನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಸ್ಟಾರ್ಟಿಂಗಿಂದ ಮಾಡಿಬಿಟ್ಟಿದ್ದೀವಿ ಅಂದರೆ ನೆಕ್ ಲೆಂತ್ ಇಲ್ಲಿ ಕಡಿಮೆನೇ ಬರುತ್ತೆ, ನಮಗೆ 6.5 ಅಷ್ಟೇ ಬೇಕಾಗಿರೋದ್ರಿಂದ ಇಲ್ಲಿವರೆಗೂ ಬರುತ್ತೆ. ಇದು ನೆಕ್ ಇನ್ನೂ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಿಮಗೆ ಇದು ನೆಕ್ ಹತ್ರ ಲುಕ್ ಅನ್ನೋದು ಕಾಣೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಕರೆಕ್ಟಾಗಿ ಇದು ನೆಕ್ ಬರಬೇಕು ಅಂದರೆ ನೀವು ನೆಕ್ಗೆ ಎಷ್ಟು ಲೆಂತ್ ಬೇಕು ಅಷ್ಟನ್ನು ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಮೇಲ್ಗಡೆ ಕ್ಲಾತ್ ಅಂದ್ಬಿಟ್ಟು ಇಲ್ಲಿ ಕೆಳಗಡೆಯಿಂದ ಸ್ಟಿಚಿಂಗ್ ಅನ್ನೋದು ಮಾಡಿ. ಈಗ ಇಲ್ಲಿ ನೋಡಿ, ಕರೆಕ್ಟಾಗಿ ಇಲ್ಲಿ ನಿಮಗೆ ನೆಕ್ ಲೆಂತ್ ಎಷ್ಟು ಬೇಕಿರುತ್ತೆ ಅಷ್ಟತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲೂ ಮಿಡಲ್ ಅನ್ನೋದು ತಗೋಬೇಕಾಗುತ್ತೆ. ನಾವು ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ, ಅದೇ ರೀತಿ ಇಲ್ಲಿ ನೆಕ್ ಹತ್ರನೂ ಅಷ್ಟೇ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಿಡಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿ. ಅಂದರೆ ಇಲ್ಲಿಂದ ನೋಡಿ, ಈ ನೆಕ್ಕಿಂದ ಇಲ್ಲಿವರೆಗೂ ಎಷ್ಟು ಅಗಲ ಇದೆ ಅಂತ ನೋಡಿ. ಇದು ಕರೆಕ್ಟಾಗಿ 6 ಇಂಚ್ ಇದೆ. ಈ 6 ಇಂಚ್ ಹತ್ರ ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲೂ ಅಷ್ಟೇ ನೀವು ಇಲ್ಲಿ ನೆಕ್ ಅಗಲ ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿ ಇದು ಸೇಮ್ ನೀವು 6 ಇಂಚಷ್ಟು ಮಾರ್ಕ್ ಮಾಡಿರ್ತೀರಿ. ಇಲ್ಲಿಂದ ನೋಡಿ ಇಲ್ಲಿವರೆಗೂ 6 ಇಂಚು ಮಾರ್ಕಿಂಗ್ ಇದೆ. ಈ 6 ಇಂಚ್ ಹತ್ರ ಇಲ್ಲಿ 3 ಇಂಚ್ ಹತ್ರ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಹಿಡಿದು ನೀವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ. ನೋಡಿ, ಇಲ್ಲಿ 3 ಇಂಚ್ ಹತ್ರ ಬರಬೇಕು, ಇಲ್ಲಿ 3 ಇಂಚ್ ಹತ್ರ ಈ ರೀತಿ ಹಿಡಿದ್ಬಿಟ್ಟು ಫುಲ್ ಲೈನಿಂಗ್ ಎಲ್ಲ ಒಂದು ಟೋಟಲಾಗಿ ಸ್ಟಿಚ್ ಅನ್ನೋದು ಹಾಕಿ. ನೋಡಿ, ಈ ರೀತಿ ನೀಟಾಗಿ ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಬೇಕು. ಲೈನಿಂಗ್ ಜಾಯಿಂಟ್ ಮಾಡಬೇಕಾದ್ರೆ ಕ್ಲಾತ್ ಅನ್ನೋದು ಎಲ್ಲೂ ಈ ರೀತಿ ಸುಕ್ ಅನ್ನೋದು ಬಂದಿರಬಾರ್ದು. ನೋಡಿ, ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಲೈನಿಂಗ್ ಅನ್ನೋದು ಬಂದಿದ್ದರೆ ನಿಮಗೆಲ್ಲೂ ಇಲ್ಲಿ ಡ್ರೆಸ್ಸಲ್ಲಿ ನೆರಿಗೆ ಅನ್ನೋದು ಬರೋದಿಲ್ಲ. ಈ ರೀತಿ ಆದಮೇಲೆ ಈಗ ನೀವು ಬ್ಯಾಕು ಫ್ರಂಟು ಕೂಡ ಈ ರೀತಿ ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿದ್ರಿ. ಈ ರೀತಿ ಲೈನಿಂಗ್ ಜಾಯಿಂಟ್ ಮಾಡಿದ್ಮೇಲೆ ಈಗ ನೀವು ಬ್ಯಾಕ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಪಾರ್ಟು ಆಲ್ರೆಡಿ ನಾವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿಟ್ಟಿದ್ದೀವಿ. ಈ ರೀತಿ ಜಾಯಿಂಟ್ ಆದಮೇಲೆ ನೀವು ಇಲ್ಲಿ ಫ್ರಂಟ್ ಪಾರ್ಟ್ ಈ ರೀತಿ ಕೆಳಗಡೆ ಸೀದಾ ಇಟ್ಟು ಇದನ್ನು ಈ ರೀತಿ ಉಲ್ಟಾ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಇದ್ದು ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿ. ಶೋಲ್ಡರ್ ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲಿ ನೆಕ್ ಹತ್ರ ನಾವು ಕಟ್ಸ್ ಇಟ್ಟಿರ್ತೀವಿ ನೋಡಿ, ಈ ಕಟ್ಸು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಕಟ್ಸ್ ಇಟ್ಟಿರ್ತೀವಲ್ಲ, ಇವೆರಡು ಈಕ್ವಲಾಗಿ ಬಂದಿರಲಿ, ಆವಾಗ ನಿಮಗೆ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಆ ರೀತಿ ಬರಬೇಕು ಅಂದರೆ ಇಲ್ಲಿ ಕಟ್ಸ್ ಇಟ್ಬಿಟ್ಟು ಇವೆರಡೂ ಸೇಮ್ ಈಕ್ವಲಾಗಿ ಬಂದಿರೋ ಹಾಗೆ ನೀವು ಸ್ಟಿಚ್ ಅನ್ನೋದು ಹಾಕಿ. ಇಲ್ಲೂ ಅಷ್ಟೇ ನೀವು ಸೇಮ್ ಈ ರೀತಿ ಟಕ್ಸ್ ಇಟ್ಬಿಟ್ಟು ಇಲ್ಲಿ ನೀವು ಕರೆಕ್ಟಾಗಿ ಈ ಪಾಯಿಂಟು ಕರೆಕ್ಟಾಗಿ ಬರೋ ಹಾಗೆ ನೀವು ಶೋಲ್ಡರನ್ನು ಜಾಯಿಂಟ್ ಮಾಡಿದ್ದೀರ ಅಂದರೆ
ನಿಮಗೆ ಇಲ್ಲಿ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಹಿಡಿದು ನೋಡಿ, ಈ ಪಾಯಿಂಟು ಇಲ್ಲಿ ಈ ಶೋಲ್ಡರ್ ಪಾಯಿಂಟ್ ಇವೆರಡು ಈಕ್ವಲ್ ಆಗಿರಲಿ. ಫುಲ್ಲು ಶೋಲ್ಡರ್ ಹತ್ರ 2 ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಈ ರೀತಿ ನೀವು ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಿರಿ. ಇಲ್ಲಿ 2 ಕಡೆ ಶೋಲ್ಡರ್ ಸ್ಟಿಚ್ ಆದಮೇಲೆ ಈಗ ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ನೆಕ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ನೆಕ್ ಸ್ಟಿಚ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ಮೊದಲು ನೀವು ಕ್ಲಾತನ್ನ ಉಲ್ಟಾ ಇಟ್ಟು ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಕರೆಕ್ಟಾಗಿ ನೆಕ್ ಅನ್ನೋದು ಗೊತ್ತಾಗಲ್ಲ ಅನ್ನೋ ಆಗಿದ್ರೆ ನೀವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ನೆಕ್ ಹತ್ರ ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಟ್ಮೇಲೆ ನೀವು ಲೈನಿಂಗ್ ಇಟ್ಟು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ನಿಮಗೆ ಗೊತ್ತಾಗಲ್ಲ ಅಂತ ಅಂದರೆ ಹೇಳಿದ್ನಲ್ಲ, ಇಲ್ಲಿ ಕರೆಕ್ಟಾಗಿ ಈ ಪಾಯಿಂಟ್ಗೆ ಕರೆಕ್ಟಾಗಿ ನೀವು ಇಲ್ಲಿ ಈ ಡಿಸೈನ್ ಇರುತ್ತಲ್ಲ, ಈ ಡಿಸೈನಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ಲೈನಿಂಗ್ ಕ್ಲಾತ್ ತಗೊಂಡು ನೀವು ಲೈನಿಂಗ್ ಕ್ಲಾತ್ ಕರೆಕ್ಟಾಗಿಟ್ಟು ಈ ನೆಕ್ಕನ್ನು ಇರುತ್ತಲ್ಲ, ಈಗ ನೆಕ್ ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ಇಡಬೇಕಾಗುತ್ತೆ. ಇದು ಸೀದಾ ಇಲ್ಲಿ ಈ ರೀತಿ ಇದನ್ನು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಇಟ್ಟು ಕರೆಕ್ಟಾಗಿ ನಿಮಗೆ ನೆಕ್ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡಿಬಿಟ್ಟು ಇಲ್ಲಿ ನೆಕ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಅದೇ ರೀತಿ ಇಲ್ಲಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಇದನ್ನು ನೀವು ಲೈನಿಂಗ್ ಬೇಕಿದ್ರೆ ಸ್ಟಿಚ್ ಮಾಡಬೇಕು. ಈಗ ಲೈನಿಂಗ್ ಸ್ಟಿಚ್ ಮಾಡಿ ಅದನ್ನು ಟರ್ನ್ ಮಾಡಿಬಿಟ್ಟು ನೀವು ಲೈನಿಂಗ್ ಜಾಯಿಂಟ್ ಮಾಡಿ ಆಮೇಲೆ ಶೋಲ್ಡರ್ ಅನ್ನೋದು ಜಾಯಿಂಟ್ ಮಾಡ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಸ್ಟಿಫಾಗಿ ಬರೋದಿಲ್ಲ. ಅದರಿಂದ ಈ ರೀತಿ ಲೈನಿಂಗ್ ಕ್ಲಾತ್ ಇಟ್ಟು ನೀವು ಸ್ಟಿಚ್ ಮಾಡಿದ್ದೀರ ಅಂದರೆ ಸ್ಟಿಫಾಗಿರುತ್ತೆ. ನೀವು ಇನ್ನೂ ಸ್ಟಿಫ್ ಆಗಬೇಕು ಅಂದರೆ ಕ್ಯಾನ್ವಾಸ್ ಇರುತ್ತಲ್ಲ, ಪೇಪರ್ ಕ್ಯಾನ್ವಾಸ್ ಫ್ರಂಟ್ ನೆಕ್ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ನೀವು ಸ್ಟಿಚ್ ಮಾಡಿದ್ರು ಸಮೇತ ನೆಕ್ ಅನ್ನೋದು ಸ್ಟಿಫ್ ಆಗಿರುತ್ತೆ, ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಈ ರೀತಿ ಬೇಕಿದ್ದರೂ ನೀವು ಮಾಡ್ಬೋದು. ಇಲ್ಲಿ ನಾನು ಈ ರೀತಿಯೇ ಮಾಡ್ತಿದ್ದೀನಿ. ಇಲ್ಲಿ ಲೈನಿಂಗ್ ಕೆಳಗಡೆ ಇಟ್ಟು ಇದಕ್ಕೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟು ಅಗಲನ ಈ ರೀತಿ ಕೆಳಗಡೆ ಲೈನಿಂಗ್ ಇಟ್ಟು ಅದ್ರ ಮೇಲೆ ಇದನ್ನು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಇಟ್ಬಿಟ್ಟು ಈಗ ನೆಕ್ಕನ್ನು ಇಲ್ಲಿ ಯಾವ ರೀತಿ ಮಾರ್ಕ್ ಮಾಡಿರ್ತೀವಿ ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಇಲ್ಲಿ ನಾವು ನೆಕ್ಕು ಯಾವ ರೀತಿ ಇದ್ದರೆ ಅದೇ ರೀತಿ ಸ್ಟಿಚ್ ಅನ್ನೋದು ಮಾಡಿದ್ವಿ. ಇದು ಸ್ಟಿಚ್ ಆದಮೇಲೆ ಒಳಗಡೆಯಿಂದ ಕ್ಲಾತ್ ಅನ್ನೋದು ಕಟ್ ಮಾಡಿ 1/4 ಇಂಚಷ್ಟು ಇಲ್ಲಿ ಮಾರ್ಕಿಂಗ್ ಬಿಟ್ಟು ಇಲ್ಲಿ ನಾವು ಟರ್ನ್ ಮಾಡೋದಕ್ಕೋಸ್ಕರ ಇಲ್ಲಿ 1/4 ಇಂಚಷ್ಟು ಈ ರೀತಿ ಮಾರ್ಕಿಂಗ್ ಬಿಟ್ಬಿಟ್ಟು ಸ್ಟಿಚ್ ಹಾಕಿರೋದಕ್ಕಿಂತ 1/4 ಇಂಚ್ ಬಿಟ್ಬಿಟ್ಟು ಈ ರೀತಿಯೇ ಕರೆಕ್ಟಾಗಿ ನೀವು ಕಟಿಂಗ್ ಅನ್ನೋದು ಮಾಡಿ. ಇದು ಕಟಿಂಗ್ ಒಳಗಡೆ ಕ್ಲಾತ್ ಕಟ್ ಮಾಡಿದ್ಮೇಲೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈ ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ಇಲ್ಲಿ ಕೆಳಗಡೆ ನಾವು ಲೈನಿಂಗ್ ಕ್ಲಾತ್ ಇಟ್ಟು ಸ್ಟಿಚ್ ಮಾಡಿದ್ವಲ್ಲ, ಈ ಲೈನಿಂಗ್ ಕ್ಲಾತನ್ನು ಕರೆಕ್ಟಾಗಿ ನೀವು 1 ಇಂಚಷ್ಟು ಬಿಟ್ಟು ಇಲ್ಲಿ ನೀವು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿ. ನೋಡಿ, ಈ ರೀತಿ ಒಳಗಡೆ ಕ್ಲಾತು ಕಟ್ ಮಾಡಬೇಕು. ಇಲ್ಲಿ ಲೈನಿಂಗ್ ಜಾಯಿಂಟ್ ಮಾಡಿರ್ತೀವಲ್ಲ ಇದನ್ನು 1 ಇಂಚಷ್ಟು ಕಟ್ ಮಾಡಬೇಕು. ಈ ರೀತಿ ಕಟಿಂಗ್ ಆದಮೇಲೆ ಹೀಗೆ ಇದನ್ನು ಫೋಲ್ಡ್ ಮಾಡಿ. ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಈ ಕ್ಲಾತ್ ಇರುತ್ತಲ್ಲ ಈ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಫುಲ್ಲೆಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿ, ಫುಲ್ ಲೈನಿಂಗ್ ಎಲ್ಲ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ. ಇಲ್ಲಿ ಒಳಗಡೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ವಿ. ಈ ರೀತಿ ಒಳಗಡೆ ಫೋಲ್ಡ್ ಸ್ಟಿಚ್ ಹಾಕಿದ್ಮೇಲೆ ಈ ಕ್ಲಾತ್ ಇರುತ್ತಲ್ಲ ಈ ಕ್ಲಾತನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಫುಲ್ ಸ್ಟಿಚ್ ಅನ್ನೋದು ಹಾಕಿ. ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಬೇಕು ಅಂದರೆ ಹೆಮ್ಮಿಂಗ್ ಮಾಡಿ ಈ ಸ್ಟಿಚಿಂಗ್ ಬಿಚ್ಚಿ, ಇಲ್ಲ ಅಂದರೆ ಸೇಮ್ ಹಂಗೆ ಬಿಡಿ. ನೆಕ್ಕೆಲ್ಲ ಈ ರೀತಿ ಸ್ಟಿಚಿಂಗ್ ಅನ್ನೋದು ಆಯಿತು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ಲೆಫ್ಟ್ ಯಾವ್ದು ಬರುತ್ತೆ ರೈಟ್ ಯಾವ್ದು ಬರುತ್ತೆ, ಇಲ್ಲಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಯಾವ್ದು ಬರುತ್ತೆ ಅಂತ ನೋಡಿ ಕಟ್ಸಿಟ್ಟಿರ್ತೀವಲ್ಲ, ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಕಟ್ಸಿರೋದು ನಮಗೆ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಬರಬೇಕು. ಅದೇ ರೀತಿ ಕಟ್ಸಿಟ್ಟಿಲ್ಲದೆ ಇರೋದು ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಬರಬೇಕು. ನೋಡಿ, ಈ ರೀತಿ ಕಟ್ಸಿಟ್ಟಿರೋದು ಫ್ರಂಟ್ ಪಾರ್ಟಲ್ಲಿ ಬರಬೇಕು. ಇದನ್ನು ಫ್ರಂಟ್ ಪಾರ್ಟಲ್ಲಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ, ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ಕ್ಲಾತ್ನ ಯಾವಾಗಲೂ ಈ ರೀತಿ ನೀವು ಅಗಲ ಮಾಡಿ ಸ್ಟಿಚ್ ಅನ್ನೋದು ಮಾಡಬೇಡಿ. ಕರೆಕ್ಟಾಗಿ ನೋಡಿ, ಈ ರೀತಿ ಅಗಲ ಮಾಡಿ ಸ್ಟಿಚ್ ಮಾಡಬೇಡಿ. ನೀವು ಕರೆಕ್ಟಾಗಿ ಈ ರೀತಿ ಶೇಪಲ್ಲಿ ಯಾವ ರೀತಿ ಕಟ್ ಮಾಡಿರ್ತೀರಿ ಅದೇ ರೀತಿ ಇಟ್ಟು ಈ ಸ್ಲೀವ್ಸ್ ಇರುತ್ತಲ್ಲ ಈ ಸ್ಲೀವ್ಸನ್ನ ಈ ರೀತಿ ಹಿಡಿದು ಉಲ್ಟಾ ಇಟ್ಬಿಡಿ. ಈ ರೀತಿ ಉಲ್ಟಾ ಇಟ್ಟು ನೀವು ಕರೆಕ್ಟಾಗಿ ನೀವು 1/2 ಇಂಚಷ್ಟು ಬಿಟ್ಟಿರ್ತೀರಲ್ಲ ಸ್ಟಿಚಿಂಗ್ ಅನ್ನೋದು, 1/2 ಇಂಚಷ್ಟು ಅಷ್ಟೇ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ತಾ ಬನ್ನಿ. ಮೊದಲು ಇಲ್ಲಿ ಡಾಟ್ ಪಾಯಿಂಟ್ ಇಟ್ಟಿರ್ತೀರಲ್ಲ, ಇಲ್ಲಿ ಹಿಂದೆಗಡೆ 1.5 ಇಂಚ್ ಹತ್ರ ಡಾಟ್ ಇಟ್ಟಿರ್ತೀರಲ್ಲ ಸ್ಟಿಚಿಂಗ್ ಪಾಯಿಂಟು, ಇಲ್ಲಿಗೆ ಕರೆಕ್ಟಾಗಿ ಇರಬೇಕಾಗುತ್ತೆ. ಇದು ಈ ಪಾಯಿಂಟ್ ಇಲ್ಲಿದ್ದು ಈ ಸ್ಲೀವ್ಸ್ ಕಡೆನೂ ಅಷ್ಟೇ ನೀವು ಇಲ್ಲಿ ಸ್ಲೀವ್ಸ್ ಕಡೆ ಇಲ್ಲಿ ಟಕ್ಸ್ ಇಟ್ಟಿರ್ತೀರಲ್ಲ ಈ ಟಕ್ ಪಾಯಿಂಟು ಕರೆಕ್ಟಾಗಿ ಬಂದಿರಬೇಕು. ಈ ರೀತಿ ಹಿಡಿದ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ತಾ ಬನ್ನಿ. ಕರೆಕ್ಟಾಗಿ ನೀವು 1/4 ಇಂಚು ಇಲ್ಲ 1/2 ಇಂಚ್ ಎಷ್ಟು ಬಿಟ್ಟಿರ್ತೀರಿ ಅಷ್ಟನ್ನು ಕರೆಕ್ಟಾಗಿ ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. 2 ಸ್ಲೀವ್ಸನ್ನು ಇದೇ ರೀತಿ ನೀವು ಸ್ಟಿಚ್ ಮಾಡಿ. ಡ್ರೆಸ್ಸಿಗೆ ಈ ರೀತಿ 2 ಕಡೆ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಈ ರೀತಿ 2 ಕಡೆ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಆದಮೇಲೆ ಈಗ ಬಾಡಿ ಫಿಟ್ಟಿಂಗ್ ಅನ್ನೋದು ಹಿಡಿಬೇಕಾಗುತ್ತೆ. ಬಾಡಿ ಫಿಟ್ಟಿಂಗ್ ಹಿಡಿಬೇಕು ಅಂದರೆ ಈ ರೀತಿ ಡ್ರೆಸ್ಸನ್ನು ಟರ್ನ್ ಮಾಡಿ, ಈ ರೀತಿ ಮೈನ್ ಫ್ಯಾಬ್ರಿಕ್ನ ಟರ್ನ್ ಮಾಡಿ. ಈ ರೀತಿ ಟರ್ನ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಟಿಚಿಂಗ್ ಮಾರ್ಕಿಂಗ್ ಮಾಡಿರ್ತೀರಲ್ಲ ಡ್ರೆಸ್ಸಿಗೆ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಬಾಡಿ ಫಿಟ್ಟಿಂಗ್ ಹಿಡಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸ್ಲೀವ್ಸು ಅಷ್ಟೇ, ನಿಮ್ಮದು ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಷ್ಟನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ಇಲ್ಲಿಗೆ ಇಲ್ಲಿ ನಿಮ್ಮ ಕೈ ಸುತ್ತಾಗುತ್ತೆ. ಮೊದಲು ಕೆಳಗಡೆ ಎಷ್ಟಿದೆ ಅಂತ ನೋಡಿ, ಕರೆಕ್ಟಾಗಿ ಕೈ ಸುತ್ತಾಗುತ್ತೆ. ನಿಮ್ಮದು 11 ಇಂಚ್ ಇತ್ತು ಅಂದರೆ 5.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ, ಇಲ್ಲ 11.5 ಇತ್ತು ಅಂದರೆ ನಿಮ್ಮದು 5.75 ಅನ್ನೋದು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಕೆಳಗಡೆಯಿಂದ ಇಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ
ಈ ರೀತಿ ಸ್ಟಿಚ್ ಹಾಕ್ಬಿಡಿ. ಕರೆಕ್ಟ್ ಸ್ಟಿಚ್ ಹಾಕ್ಬಿಟ್ಟು ಈ ಕಡೆ ಬಾಡಿ ಫಿಟ್ಟಿಂಗ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಕರೆಕ್ಟಾಗಿ ನೀವು ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಿ. ಇದೇ ರೀತಿ ಎರಡೂ ಕಡೆ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ, ಎರಡೂ ಕಡೆ ಬಾಡಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕಿ. ನೀವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿ ಸೊಂಟದ ಹತ್ರ ಟಕ್ಸ್ ಇಟ್ಟಿರ್ತಿರಲ್ಲ, ಈ ಸೊಂಟದ ಹತ್ರ ಟಕ್ಸು ಬ್ಯಾಕು ಫ್ರಂಟು ಇವೆರಡು ಸೇಮ್ ಈಕ್ವಲ್ ಆಗಿರಲಿ. ಅದೇ ರೀತಿ ಇಲ್ಲಿ 20 ಟಕ್ಸ್ ಇಟ್ಟಿರ್ತೀರಲ್ಲ ಇವೆರಡು ಸೇಮ್ ಈಕ್ವಲ್ ಆಗಿರಲಿ. ಈ ರೀತಿ ಎರಡೂ ಈಕ್ವಲ್ ಆಗಿ ಹಿಡಿದ್ಬಿಟ್ಟು ನೀವು ಬಾಡಿ ಫಿಟ್ಟಿಂಗ್ ಅನ್ನೋದು ಹಿಡೀರಿ. ನೋಡಿ, ಎರಡೂ ಕಡೆ ಬಾಡಿ ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಈ ಸೈಡು ಆಯಿತು, ಇನ್ನೊಂದು ಸೈಡು ಸೇಮ್ ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಈ ರೀತಿ ಎರಡೂ ಕಡೆ ಫಿಟ್ಟಿಂಗ್ ಅನ್ನೋದಾದಮೇಲೆ ಇದನ್ನು ಟರ್ನ್ ಮಾಡಿಬಿಟ್ಟು ನೀವು ಇಲ್ಲೇನು ಮಾಡಬೇಕು, ಈ ರೀತಿ ಡ್ರೆಸ್ಸನ್ನು ಟರ್ನ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ನಾವು ಕಟ್ಸ್ ಬಿಟ್ಟಿರ್ತೀವಲ್ಲ, ಇಲ್ಲಿ ಸ್ಲೈಟ್ ಅನ್ನೋದು ಬಿಟ್ಟಿರ್ತೀವಿ ಸೈಡಲ್ಲಿ. ಇದನ್ನು ನೀವು ಎಷ್ಟು ಬಿಟ್ಟಿರ್ತೀರಿ, 1 ಇಂಚಷ್ಟು ಕ್ಲಾತ್ ಬಿಟ್ಟಿರ್ತೀರಲ್ಲ, ಈ 1 ಇಂಚಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿ. ಮೊದಲು ಏನು ಮಾಡಬೇಕು, ಇಲ್ಲಿ ಅರ್ಧ ಇಂಚ್ ಅನ್ನೋದು ಫೋಲ್ಡ್ ಮಾಡಿ. ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಅರ್ಧ ಇಂಚು ಮತ್ತೆ ಇನ್ನೊಂದು ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫುಲ್ಲು ಎಲ್ಲ ಕಡೆಯೂ ನೀವು ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಫುಲ್ ಲೈನ್ ಎಲ್ಲ ಇದೇ ರೀತಿ ಹಾಕಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ತಾ ಸ್ಟಿಚ್ ಹಾಕ್ತಾ ಬನ್ನಿ. ನೀವು ಎಷ್ಟು ಬಿಟ್ಟಿರ್ತೀರಿ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟು. ಈ ರೀತಿ ಬರ್ತಾ ನೀವು ಸ್ಟಿಚ್ ಆದಮೇಲೆ ಇಲ್ಲಿ ಈ ಕಟ್ಸ್ ಕಡೆ ನೀವು ಫಿಟ್ಟಿಂಗ್ ಹಿಡಿದಿರ್ತೀರಿ ನೋಡಿ, ಇಲ್ಲಿ 20 ಇಂಚ್ ಹತ್ರ ಇಲ್ಲಿಗೆ ಬಂದಾಗ ಕರೆಕ್ಟಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಸೂಜಿ ಸ್ಟಾಪ್ ಮಾಡಿಬಿಟ್ಟು ಇದನ್ನು ಮತ್ತೆ ಈ ರೀತಿ ಟರ್ನ್ ಮಾಡಿ ಮತ್ತೆ ಈ ಕಡೆದು ನೀವು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫುಲ್ ಎಲ್ಲ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು, ನೀವು ಈ ಕಡೆ ಕೊನೆಗೆ ಫೋಲ್ಡ್ ಮಾಡಿದಾಗ ಈ ಸೈಡ್ ಕೊನೆಗೆ ಹಾಕಬೇಕು, ಮತ್ತೆ ಟರ್ನ್ ಮಾಡಿಬಿಟ್ಟು ಈ ಕಡೆಗೆ ಕೊನೆಗೆ ನೀವು ಸ್ಟಿಚ್ ಅನ್ನೋದು ಹಾಕಬೇಕು. ಇದೇ ರೀತಿ ಎರಡೂ ಕಡೆ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ ರೆಡಿ ಮಾಡಿ. ನೋಡಿ, ಬಾಡಿ ಡ್ರೆಸ್ ಕಟಿಂಗ್ ಪ್ರಕಾರ ಇದು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ, ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಎಲ್ಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಇಲ್ಲಿ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಕುಂತಿದೆ ಫ್ರೆಂಡ್ಸ್ ಡ್ರೆಸ್ಸು. ಅದೇ ರೀತಿ ನೆಕ್ಕು ನೋಡಿ, ಪ್ಯಾಟರ್ನ್ ಅನ್ನೋದು ನೀಟಾಗಿ ಬಂದಿದೆ. ಈ ರೀತಿ ನೆಕ್ ಪ್ಯಾಟರ್ನ್ ಕೊಟ್ಟಾಗ ಈ ರೀತಿ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಮಾಡಿದ್ದೀವಿ ಅಂದರೆ ನೆಕ್ ಪ್ಯಾಟರ್ನ್ ಸಮೇತ ನಮಗೆ ನೀಟಾಗಿ ಬರುತ್ತೆ. ಇದಾದಮೇಲೆ ನಾನು ಎಲ್ಬೋ ಸ್ಲೀವ್ಸ್ ಅನ್ನೋದು ಇಟ್ಟಿದ್ದೀನಿ, ಇಲ್ಲಿವರೆಗೂ ಸ್ಲೀವ್ಸು ಸ್ಟಿಚ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಫಿಟ್ಟಿಂಗು ಅಷ್ಟೇ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಎಲ್ಲೂ ಟೈಟು ಬಂದಿಲ್ಲ, ಹಾಗಂತ ಲೂಸು ಬಂದಿಲ್ಲ, ಕರೆಕ್ಟು ಫಿಟ್ಟಿಂಗ್ ಅನ್ನೋದಿದೆ. ಅದೇ ರೀತಿ ಇಲ್ಲಿ ಹಿಂದೆಗಡೆ ನೋಡಿ, ನೆರಿಗೆ ಅನ್ನೋದು ಎಲ್ಲೂ ಕ್ಲಾತ್ ನೆರಿಗೆ ಬಂದಿಲ್ಲ, ಕರೆಕ್ಟಾಗಿದೆ. ಇಲ್ಲಿ ಕಂಕಳ ಕೆಳಗಡೆ ಅಷ್ಟೇ, ಇಲ್ಲಿ ಸ್ವಲ್ಪ ಸ್ಲೀವ್ಸ್ ಅನ್ನೋದು ಲೂಸ್ ಬಂದಿದೆ ಸ್ಟಿಚಿಂಗಲ್ಲಿ. ಅಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಟಿಚ್ ಅನ್ನೋದು ಹಾಕಿದ್ದೀವಿ ಅಂದರೆ ಅಲ್ಲಿಗೆ ನೆರಿಗೆ ಏನೂ ಬರೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಡ್ರೆಸ್ ಅನ್ನೋದು ಬರುತ್ತೆ. ಶೇಪು ಅಷ್ಟೇ ನೋಡಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಡ್ರೆಸ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬಂದಿದೆ. ಈ ರೀತಿ ಮಾಡಬೇಕಾಗುತ್ತೆ. ಇದು ಕಟ್ಸ್ ಅಗಲನೂ ಅಷ್ಟೇ ನೋಡಿ, ನಮ್ಗೆ ಎಷ್ಟು ಅಗಲ ಬೇಕಿರುತ್ತೆ ಅಷ್ಟನ್ನು ಇಲ್ಲಿ ನಾನು ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀನಿ. ಕಟ್ಸ್ ಅಗಲ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂದಿದೆ. ಈ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ, ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಎಲ್ಲೂ ಟೈಟ್ ಅನ್ನೋದು ಬರೋದಿಲ್ಲ. ಇಲ್ಲಿ 3 ಇಂಚಷ್ಟು ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಬಾಡಿ ಶೇಪ್ ಅನ್ನೋದು ತಗೊಂಡಾಗ ನೋಡಿ, ಇಲ್ಲಿ ಮಿಡಲ್ ಚೆಸ್ಟ್ ಹತ್ರ ಟೈಟ್ ಬರೋದಿಲ್ಲ, ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬಂದಿರುತ್ತೆ. ಈ ರೀತಿ ನೀವು ಡ್ರೆಸ್ಸನ್ನು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಬ್ಯಾಕ್ ಸೈಡಲ್ಲೂ ಅಷ್ಟೇ ಸ್ಕ್ವೇರ್ ಶೇಪ್ ಇಟ್ಟು ನಾನು ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀನಿ. ಬ್ಯಾಕ್ ನೆಕ್ಕು ಸ್ಕ್ವೇರ್ ಶೇಪಲ್ಲಿದೆ ಫ್ರೆಂಡ್ಸ್. ಅದೇ ರೀತಿ ಫ್ರಂಟ್ ನೆಕ್ಕು ಆಲ್ರೆಡಿ ನೆಕ್ ಡಿಸೈನ್ ಕೊಟ್ಟಿರೋದ್ರಿಂದ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀವಿ. ನೋಡಿ, ಓವರ್ ಆಲ್ ಡ್ರೆಸ್ ಅನ್ನೋದು ಈ ರೀತಿ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ. ಈ ರೀತಿ ನೀವು ಡ್ರೆಸ್ಸನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀರಿ ಅಂದರೆ ನಿಮ್ಮ ಬಾಡಿ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಡ್ರೆಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಬಿಗಿನರ್ಸು ಈ ರೀತಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಕಲ್ತ್ರಿ. ಆ ಫಾರ್ಮುಲಾ ಆ್ಯಡ್ ಮಾಡಿಬಿಟ್ಟು ಎಷ್ಟೆಲ್ಲ ಎಕ್ಸ್ಟ್ರಾ ಇಡಬೇಕು ಅನ್ನೋದು ನೋಡಿಬಿಟ್ಟು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀರಿ ಅಂದರೆ ನಿಮಗೆ ಡ್ರೆಸ್ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ನಿಮ್ಮ ಬಾಡಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಲರ್ ನೆಕ್ ಕಟಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ, ಮತ್ತು ಅದನ್ನು ಸ್ಟಿಚಿಂಗನ್ನು ಅದರ್ಸ್ ವಿಡಿಯೋಸಲ್ಲಿ ನಾನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.